ಇನ್ನೊಂದು ಎತ್ಬಿಟ್ಟಿದ್ದಾರೆ ಈಗ ಯೂಟ್ಯೂಬರ್ಸ್ ಫಂಡಿಂಗ್ ಯಾರು ಕೊಡ್ತಾರ ಅಲ್ರಿ ಲಕ್ಷ 2 ಲಕ್ಷ ಸಣ್ಣ ವೀಡಿಯೋ ಮಾಡಿ ಹಾಕೋದಕ್ಕೆ ವಿದೇಶದ ದುಡ್ಡು ಬರ್ತದಲ್ಲ ಅವ್ರಿಗೆ ಮತ್ತು ಅವ್ರಿಗೂ ವಿದೇಶದ್ದು ಯಾರ್ದು ಫಂಡ್ ಬರ್ತಿದ್ದಾರೆ ದೊಡ್ಡದು ಮೀಡಿಯಾ ಹಾಕಿ ಕೊಡ್ತಿದ್ದಾರೆ ಅವರು ಇದು ಸಿಂಪಲ್ ಬೇಕಲ್ಲ ಆದರೆ ಒಟ್ಟಿನಲ್ಲಿ ಇದನ್ನು ದಿಶಾವಲ್ ಮಾಡೋದು ಆದಷ್ಟು ತಫನ್ ಮಾಡಿಬಿಟ್ಬಿಡೋದು ಈ ಕೇಸನ್ನು ಮುಚ್ಚಾಕ್ಸೋಂಥ ಪ್ರಯತ್ನ ಇವತ್ತು ಸ್ವತಃ ಪಾಪ ಅವರು ವೀರೇಂದ್ರ ಹೆಗಡೆ ಅವರು ಅದನ್ನು ಬೇಕಾಗಿಲ್ಲಪ್ಪ ನಮ್ಮ ಸತ್ಯ ಹೊರಗೆ ಬರಲಿ ನಮ್ಗೆ ಅದ್ರದ್ದು ಕಿರಿಕಿರಿ ಬೇಡ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ ಮತ್ತು ಇವ್ರಿಗೇನು ಸಪೋರ್ಟ್ ಮಾಡುವಂಥದ್ದು ಏನದ ಇಲ್ಲೇ ಇನ್ನೂ ತನಿಖೆ ನಡೆದ ಆರಂಭ ಹಂತದ SIT ಮಾಡ್ತಾ ಇದ್ದಾರೆ SIT ತೃಪ್ತಿ ಅನ್ನಿಸ್ಬೇಕಂದ್ರೆ NIA ಕೊಡ್ರಿ ಮತ್ತೊಂದು ಕೊಡ್ರಿ CBI ಕೊಡ್ರಿ ಯಾರೂ ಬೇಡ ಅಂತಿಲ್ಲ ಆದರೆ ಅದು ಯಾವುದೇ ಆದರೂ ಒಂದು ಹಂತದಲ್ಲಿ ಮುಗಿಲಿ ಅದು ಈಗಂತ SIT ಕೆಲಸ ಶುರು ಮಾಡಿದ ಎಲ್ಲನೂ ತನ್ನ ಒಂದು ನೇರ ದೃಷ್ಟಿ ಇಟ್ಟುಕೊಂಡು ಅತ್ಯಂತ ಸಮೀಪದಲ್ಲೇ ಈ ತನಿಖೆಯನ್ನು ಆರಂಭಿಸಿದೆ ಅದಕ್ಕೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಸಾಕ್ಷಿದಾರರು ಬಂದು ಹೇಳ್ತಾ ಇದ್ದಾರೆ ಈಗ ಇರೋದು ಅಬ್ಜೆಕ್ಷನ್ ಒಬ್ಬರದ್ದು ಅಂದರೆ BJP ಇರೋದು BJPಗರಿಗೆ ಮತ್ತು ಈ ಸಂದರ್ಭದಲ್ಲೇ ವಿರೋಧ ಮಾಡಲಿಕ್ಕೆ ಬಂದಿದ್ದಾರೆ ವಿಜೇಂದ್ರ ಅವರು ವಿರೋಧ ಮಾಡಬೇಕು ನಮ್ಮ ವೀರೇಂದ್ರ ಹೆಗಡೆ ಅವರು ಸತ್ಯವಂತರಿದ್ದಾರಪ್ಪ ಅವ್ರ ಮೇಲೆ ಆಗೋ ಕೇಸೆಲ್ಲ ಸುಳ್ಳು ಅಂತ ಹೇಳಿ ಅವ್ರು ಎಂತ ಕರಲ್ಲ ಅವರು ಸ್ವಂತ ಅಭಿಪ್ರಾಯ ನಮಗೂ ನಿಮಗೂ ಅವ್ರವ್ರಿಗೆಲ್ಲರಿಗೂ ಈ ನಮ್ಮ ಸಂವಿಧಾನ ಕೊಟ್ಬಿಟ್ಟದ ಹೇಳೋದು ಹಕ್ಕದ ಅದು ಸುಳ್ಳು ಆದ್ರೆ ಮುಂದೆ ನೋಡ್ಲಿಕ್ಕೆ ಬರ್ತದೆ ಓಪನ್ನಾಗಿ ಹೇಳಬೇಕು ವೀರೇಂದ್ರ ಹೆಗಡೆ ಅವರು ಮಾಡಿದ್ದೆಲ್ಲ ಸರಿಯದ ಅದರಲ್ಲೇನು ಅನ್ಯಾಯ ಆಗಿಲ್ಲ ಯಾರು ಅತ್ಯಾಚಾರ ಆಗಿಲ್ಲ ಸುಳ್ಳು ಅಂತ ಹೇಳಬೇಕು ಅಲ್ಲಿ ಮಾತಾಡಿ ಬಂದ ಆ ಫಂಕ್ಷನ್ಗೆ ಬಂದ ಸೌಜನ್ಯರ ಮನೆಗೆ ಹೋಗುವಂಥ ಅವಶ್ಯಕತೆ ಏನಿತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಕೊಡ್ತೀವಿ ಸಹಾಯ ಮಾಡ್ತೀವಿ ಅನ್ನೋಂಥ ಮಾತಾಡೋ ಅವಶ್ಯಕತೆ ಇತ್ತ ಅಂತ ನಿಮಗೆ ಆ ಸೌಜನ್ಯ ಕೇಸ್ ಆಗ್ಯದ ಮನವಿಗೆ ಆಗ್ಯದ ಆ ಹುಡುಗಿ ಮೇಲೆ ಅನ್ಯಾಯ ಆಗ್ಯದಪ್ಪ ಆ ಕೂಸಿನ ಮೇಲೆ ತ್ರಾಸ ಆಗ್ಯದ ನಿಮ್ಗೆ ಗೊತ್ತದ ಅದು ನೀವು ಒಪ್ಕೊಳ್ತೀರಿ ಆದರೂ ದೂರದಾರರಿಗೆ ಎಲ್ಲರೂ ಯಾರ ಮೇಲೆ ಕನ್ನದ್ರಪ್ಪ ಅವ್ರ ವಿಷಯದಲ್ಲೇ ಹೆಗ್ಗಡೆ ಅವ್ರ ಮೇಲೆ ಕನ್ನದ ಹೆಗ್ಗಡೆ ಅವ್ರನ್ನ ಈಗ ದೋಷಿಪ್ಪ ಅನ್ನೋಂಗೆ ವಾದ ಮಾಡ್ತಾರೆ ಎಲ್ಲರೂ ಇಂಥ ಪ್ರಸಂಗದಲ್ಲೇ ಆ ಸೌಜನ್ಯ ಮನೆಗೆ ಹೋಗಿ ಅವ್ರ ತಾಯಿಗೆ ನೀವು ಇದ್ದಂಥವ್ರು ನಾವು ಕೋಟಿಗಟ್ಟಲೆ ಖರ್ಚಾಗಿ ಸುಪ್ರೀಂ ಕೋರ್ಟ್ ಹೋಗ್ರಿ ಅಂತ ಹೇಳಿದಿರಿ ಇದು ಯಾವ ದ್ವಂದ್ವ ನೀತಿ ಅಂತ